إن الحمد لله نحمده ونستعينه ونستغفره ونتوكل عليه ونعوذ بالله من شرور أنفسنا وسيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم الذين آمنوا ولم يلبسوا إيمانهم بظلم أولئك لهم الأمن وهم مهتدون ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನಂತ ಅನಂತ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನನ್ನ ಹಾಗೂ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ನಾವು ಜೀವಿಸುತ್ತಿರುವಂತಹ ಈ ಕಾಲವು ಇಸ್ಲಾಮಿ ಇತಿಹಾಸದ ಬಹಳ ಸೂಕ್ಷ್ಮ ಒಂದು ಕಾಲವಾಗಿದೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ, ಮುಸ್ಲಿಂ ದೇಶಗಳಿಗೆ ಬಹಳ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಈ ಕಾಲವಾಗಿದೆ. ಈ ಅಭಿವೃದ್ಧಿ ಹೊಂದಿರುವಂತಹ ಈ ಕಾಲದಲ್ಲಿ ಮನುಷ್ಯನು ಹಲವಾರು ರೀತಿಯ ಆವಿಷ್ಕಾರಗಳನ್ನು ತನಗಾಗಿ ಪರಿಚಯಿಸಿಕೊಂಡಿದ್ದಾನೆ. ಜೀವನ ಸಾಗಿಸುವಂತಹ ಎಲ್ಲ ರೀತಿಯ ಜೀವನೋಪಾಯಗಳನ್ನು ಮನುಷ್ಯನು ಹುಡುಕಿಕೊಂಡು ಮನುಷ್ಯನು ಐಷಾರಾಮಿ ಜೀವನ ಯಾವ ರೀತಿ ಸಾಗಿಸಬೇಕು, ತನ್ನ ಜೀವನಕ್ಕಾಗಿ ಬೇಕಾಗಿರುವಂತಹ ಎಲ್ಲ ಸುಖ ಸೌಕರ್ಯಗಳನ್ನು ಮನುಷ್ಯನು ಕಂಡುಹಿಡಿದಿದ್ದಾನೆ. ಮಾರ್ಗಗಳಲ್ಲಿ ಮನುಷ್ಯನು ವಿದ್ಯುತ್ತಿನಂತೆ ವೇಗವಾಗಿ ಚಲಿಸುತ್ತಿದ್ದಾನೆ. ಆಕಾಶಗಳಲ್ಲಿ ಪಕ್ಷಿಗಳಂತೆ ಮನುಷ್ಯನು ಹಾರಾಡುತ್ತಿದ್ದಾನೆ. ಸಮುದ್ರಗಳಲ್ಲಿ ಮೀನಿನಂತೆ ಮನುಷ್ಯನು ಓಡಾಡುತ್ತಿದ್ದಾನೆ. ಆದರೂ ಕೂಡ ಮನುಷ್ಯನಿಗೆ ಒಂದು ವಿಷಯದ, ಒಂದು ವಸ್ತುವಿನ ಹುಡುಕಾಟವಿದೆ. ಮನುಷ್ಯನು ಇಷ್ಟು ಬೆಳವಣಿಗೆ ಹೊಂದಿರುವಂತಹ ಈ ಕಾಲದಲ್ಲೂ ಕೂಡ ಸೂರ್ಯನ ಕಿರಣಗಳನ್ನು ಮನುಷ್ಯನು ಅದನ್ನು ತನಗಾಗಿಸಿಕೊಳ್ಳಲಿಕ್ಕಾಗಿ ಸೂರ್ಯನ ಕಿರಣಗಳನ್ನು ಸಹ ತನ್ನ ಹತೋಟಿಯಲ್ಲಿ ಅದನ್ನು ಹಿಡಿದುಕೊಂಡರೂ ಕೂಡ ಮನುಷ್ಯನಿಗೆ ಒಂದು ಬಹಳ ಅತ್ಯಮೂಲ್ಯವಾಗಿರುವಂತಹ ವಿಷಯದ ಮನುಷ್ಯನಿಗೆ ಚಿಂತೆ ಇದೆ. ಅದುವೇ ನೆಮ್ಮದಿ ಮತ್ತು ಶಾಂತಿ ಎಂಬುದಾಗಿದೆ. ಆತ್ಮೀಯ ಸಹೋದರರೇ, ನೆಮ್ಮದಿ ಮತ್ತು ಶಾಂತಿ ಮನುಷ್ಯನ ಮನಸ್ಸಿಗೆ, ಮನುಷ್ಯನ ಹೃದಯಕ್ಕೆ ನೆಮ್ಮದಿ ಮತ್ತು ಶಾಂತಿ ಅದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹಗಳಲ್ಲಿ ಒಂದು ಅನುಗ್ರಹವಾಗಿದೆ ಎಂದು ಪವಿತ್ರ ಕುರಾನ್ ಪರಿಚಯಿಸುತ್ತದೆ. ಪವಿತ್ರ ಕುರಾನಿನಲ್ಲಿ ಅಲ್ಲಾಹು ಬಹಳಷ್ಟು ಸಮುದಾಯಗಳನ್ನು ಅಲ್ಲಾಹು ಉಲ್ಲೇಖಿಸಿದ್ದಾನೆ. ಆ ಸಮುದಾಯಗಳ ಮೇಲೆ ಅಲ್ಲಾಹು ಮಾಡಿರುವಂತಹ ಉಪಕಾರ ಮತ್ತು ಅಲ್ಲಾಹನ ಅನುಗ್ರಹಗಳಲ್ಲಿ ಒಂದು ದೊಡ್ಡ ಅನುಗ್ರಹವು ಅದು ಆ ಸಮುದಾಯಕ್ಕೆ ಅಲ್ಲಾಹು ನೆಮ್ಮದಿ ಮತ್ತು ಶಾಂತಿಯನ್ನು ನೀಡಿದ್ದಾನೆಂಬುದು ಸಹ ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಿದ್ದಾನೆ.
ಅಲ್ಲಾಹು ಸಮೂದ್ ಎಂಬ ಸಮುದಾಯದ ಕುರಿತು ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ವಕಾನು ಯನ್ಹಿತೂನ ಮಿನಲ್ ಜಿಬಾಲಿ ಬಯೂತನ್ ಆಮಿನೀನ್. ಸಮೂದ್ ಜನಾಂಗದವರು ಅವರು ತಮ್ಮ ಕೈಗಳಿಂದ ಪರ್ವತಗಳಲ್ಲಿ ಮನೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ಯಾವ ರೀತಿ ನಿರ್ಭೀತರಾಗಿ, ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಆ ಭವನಗಳಲ್ಲಿ, ಆ ಮನೆಗಳಲ್ಲಿ ಅವರು ವಾಸಿಸುತ್ತಿದ್ದರು. ಅದೇ ರೀತಿ ಸಬಾ ಎಂಬ ಒಂದು ದೇಶದಲ್ಲಿ ಅಲ್ಲಾಹು ಆ ಸಬಾ ದೇಶದ ಸಮುದಾಯಕ್ಕೆ, ಆ ಸಬಾ ಜನಾಂಗದವರಿಗೆ ಅಲ್ಲಾಹು ಬಹಳಷ್ಟು ಅನುಗ್ರಹಗಳನ್ನು ನೀಡಿದರು. ಆ ಅನುಗ್ರಹಗಳ ಪೈಕಿ ಅಲ್ಲಾಹು ನೆಮ್ಮದಿ ಮತ್ತು ಶಾಂತಿ, ನಿರ್ಭೀತಿಯ ಜೀವನ ಅಲ್ಲಾಹು ಅವರಿಗೆ ದಯಪಾಲಿಸಿದ್ದನು ಎಂಬುದು ಸಹ ಪವಿತ್ರ ಕುರಾನಿನಲ್ಲಿ ಅಲ್ಲಾಹು ಸಬಾ ಜನಾಂಗಕ್ಕೆ ನೀಡಿರುವಂತಹ ಅನುಗ್ರಹವಾಗಿದೆ ಎಂದು ಅಲ್ಲಾಹು ಪ್ರಸ್ತಾಪಿಸಿದ್ದಾನೆ. ವಜಅಲ್ನಾ ಬೈನಹುಂ ವಬೈನ ಅಲ್-ಕುರಾ ಅಲ್ಲತಿ ಬಾರಕ್ನಾ ಫೀಹಾ ಕುರನ್ ಝಾಹಿರಾ ವಖದ್ದರ್ನಾ ಫೀಹಾ ಸೈರ್ ಸೀರು ಫೀಹಾ ಲಯಾಲಿ ವ ಅಯ್ಯಾಮನ್ ಆಮಿನೀನ್. ಅಲ್ಲಾಹು ಆ ಸಬಾ ದೇಶಕ್ಕೆ, ಸಬಾ ಜನಾಂಗಕ್ಕೆ ಬಹಳಷ್ಟು ಅನುಗ್ರಹಗಳನ್ನು ನೀಡಿದ್ದನು. ಅವರ ಗ್ರಾಮಗಳ ಪೈಕಿ ಅಲ್ಲಾಹು ಬಹಳಷ್ಟು ಸಮೃದ್ಧಿ ಇರುವಂತಹ, ಅಲ್ಲಾಹು ಬರಕತ್ ನೀಡಿರುವಂತಹ ಮಾರ್ಗಗಳನ್ನು ಮತ್ತು ಗ್ರಾಮಗಳನ್ನು ಅವರಿಗೆ ಮಾಡಿಕೊಟ್ಟಿದ್ದನು. ಅದೇ ರೀತಿ ಅಲ್ಲಾಹು ಹೇಳುವುದು, ಸೀರು ಫೀಹಾ ಲಯಾಲಿಯ ವ ಅಯ್ಯಾಮನ್ ಆಮಿನೀನ್. ನೀವು ಮುಂಜಾನೆಯಾಗಲಿ ಅಥವಾ ರಾತ್ರಿಯ ಸಮಯದಲ್ಲಾಗಲಿ ನಿರ್ಭೀತಿಯಿಂದ ಆ ಮಾರ್ಗಗಳಲ್ಲಿ, ಆ ದಾರಿಗಳಲ್ಲಿ ನೀವು ಓಡಾಡಿರಿ. ನಿಮ್ಮ ಜೀವಕ್ಕಾಗಲಿ ಅಥವಾ ನಿಮ್ಮ ಮಾನಕ್ಕಾಗಲಿ, ನಿಮ್ಮ ಸಂಪತ್ತಿಗಾಗಲಿ ಯಾವುದೇ ರೀತಿಯಾದಂತಹ ಭಯ ಮತ್ತು ಭೀತಿ ನಿಮಗೆ ಆ ಮಾರ್ಗಗಳಲ್ಲಿ ಇರಲಾರದು. ಸಹೋದರರೇ, ಒಬ್ಬ ಮನುಷ್ಯನು ಒಂದು ಸಮಾಜದಲ್ಲಿ, ಒಂದು ಯಾವುದೇ ಒಂದು ದೇಶದಲ್ಲಿ ಅವನು ಜೀವಿಸುತ್ತಾನೆ ಎಂದಾದರೆ ಆ ವ್ಯಕ್ತಿಗೆ 3 ವಿಷಯಗಳ ಅತಿ ಮುಖ್ಯವಾದಂತಹ ಅವಶ್ಯಕತೆ. ಮನುಷ್ಯನಿಗೆ ತನ್ನ ಆಹಾರ, ತನ್ನ ಜೀವನೋಪಾಯಕ್ಕಿಂತ ಮಿಗಿಲಾಗಿ ಮನುಷ್ಯನಿಗೆ ಅವನ ಜೀವದ ನಿರ್ಭೀತಿ, ಅವನ ಜೀವಕ್ಕೆ ಶಾಂತಿ ಇರಬೇಕು. ಅದೇ ರೀತಿ ಅವನ ಮಾನ ಭಂಗವಾಗಬಾರದು. ಅದೇ ರೀತಿ ಆ ವ್ಯಕ್ತಿಯ ಸಂಪತ್ತು ಅದೆಂದಿಗೂ ಹಾಳಾಗಬಾರದು. ಇಸ್ಲಾಂ ಧರ್ಮವು ಒಂದು ಸಮಾಜದಲ್ಲಿ ಜೀವಿಸುವಂತಹ ಮನುಷ್ಯನಿಗೆ ಈ 3 ವಿಷಯಗಳಿಂದ ಅವನಿಗೆ ನಿರ್ಭೀತಿಯನ್ನು ನೀಡುತ್ತದೆ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜ್ಜತುಲ್ ವಿದಾ ಸಂದರ್ಭದಲ್ಲಿ 1,24,000 ಸಹಾಬಗಳ ಮುಂದೆ ಅಲ್ಲಾಹನ ಪ್ರವಾದಿಯವರು ಹೇಳಿದ್ದರು, ಯಾವ ರೀತಿ ಈ ಹಜ್ಜತುಲ್ ವಿದಾದ ಸಂದರ್ಭದಲ್ಲಿ ಈ ದಿನ ಯಾವ ರೀತಿ ಪವಿತ್ರವಾಗಿದೆಯೋ, ಈ ತಿಂಗಳು ಯಾವ ರೀತಿ ಪವಿತ್ರವಾಗಿದೆಯೋ, ಅದೇ ರೀತಿ ಜನರೇ ನಿಮ್ಮ ರಕ್ತಗಳು, ನಿಮ್ಮ ಜೀವ, ಅದೇ ರೀತಿ ನಿಮ್ಮ ಗೌರವ, ನಿಮ್ಮ ಮಾನ, ನಿಮ್ಮ ಸಂಪತ್ತು ಅದೇ ರೀತಿ ಪವಿತ್ರವಾಗಿದೆ. ಅದನ್ನು ನೀವು ಎಂದಿಗೂ ಕೊಲ್ಲಬಾರದು, ಅದನ್ನು ಎಂದಿಗೂ ನೀವು ಹಾಳು ಮಾಡಬಾರದು ಎಂದು ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ, ಸಹಾಬಿಗಳಿಗೆ ಮತ್ತು ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಉಪದೇಶ ಮತ್ತು ಸಂದೇಶವನ್ನು ನೀಡಿದರು. ಸಹೋದರರೇ, ನಿರ್ಭೀತಿಯ ಜೀವನ, ಭಯವಿಲ್ಲದಂತಹ ಜೀವನ, ಅದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹಗಳಲ್ಲಿ ಒಂದು ಅನುಗ್ರಹವಾಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಬಹಳಷ್ಟು ಅವರ ಪ್ರಾರ್ಥನೆಗಳನ್ನು ಪವಿತ್ರ ಕುರಾನ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲಾಹನ ನಬಿ ಇಬ್ರಾಹಿಂ ಖಲೀಲುಲ್ಲಾ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಅಲ್ಲಾಹನೊಡನೆ ಪ್ರಾರ್ಥಿಸಿದರು. ವಇದ್ ಕಾಲ ಇಬ್ರಾಹಿಂ ರಬ್ಬಿ ಜಾಲ್ ಹಾದಾ ಬಲದನ್ ಆಮಿನನ್ ವರ್ಜುಕ್ ಅಹಲಹು ಮಿನಸ್ ಸಮರಾತ್. ಅಲ್ಲಾಹನ ನಬಿಯರು, ಇಬ್ರಾಹಿಂ ನಬಿರವರು ಅಲ್ಲಾಹನೊಡನೆ ಪ್ರಾರ್ಥಿಸಿದರು, ಓ ಅಲ್ಲಾಹವೇ, ಈ ಪ್ರದೇಶವನ್ನು, ಈ ಪಟ್ಟಣವನ್ನು, ಈ ನಗರವನ್ನು ನೀನು ಶಾಂತಿಯ ಗೇಹವನ್ನಾಗಿ ಮಾಡು. ರಬ್ಬಿ ಜಾಲ್ ಹಾದಾ ಬಲದನ್ ಆಮಿನ ವರ್ಜುಕ್ ಅಹಲಹು ಮಿನಸ್ ಸಮರಾತ್. ಅದೇ ರೀತಿ ಈ ನಗರದ ವಾಸಿಗಳಿಗೆ, ಈ ನಗರವಾಸಿಗಳಿಗೆ ನೀನು ನಿನ್ನ ವತಿಯಿಂದ ನೀನು ಆಹಾರವನ್ನು ನೀಡು, ಜೀವನೋಪಾಯವನ್ನು ನೀಡು, ಫಲವತ್ತತೆಗಳಿಂದ, ಅದೇ ರೀತಿ ಹಣ್ಣು ಹಂಪಲುಗಳ ಮೂಲಕ ನೀನು ಈ ನಗರದ ವಾಸಿಗಳಿಗೆ ಆಹಾರವನ್ನು ನೀನು ದಯಪಾಲಿಸು ಎಂದು ಅಲ್ಲಾಹನ ನಬಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಪ್ರಾರ್ಥಿಸಿದರು. ಸಹೋದರರೇ, ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಇಬ್ರಾಹಿಂ ಖಲೀಲುಲ್ಲಾಹರವರು ಅಲ್ಲಾಹನೊಡನೆ ಆಹಾರ ಅದು ಮನುಷ್ಯನ ಜೀವನದ ಅತಿ ಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಆಹಾರವಿಲ್ಲದೆ ಮನುಷ್ಯನು ಈ ಭೂಲೋಕದಲ್ಲಿ ಜೀವಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆ ಆಹಾರ ಮತ್ತು ಜೀವನೋಪಾಯಕ್ಕಿಂತ ಮುಂಚೆ ಇಬ್ರಾಹಿಂ ನಬಿರವರು ಅಲ್ಲಾಹನೊಡನೆ ಪ್ರಾರ್ಥಿಸಿದ್ದು, ಓ ಅಲ್ಲಾಹವೇ, ಈ ನಗರವನ್ನು ನೀನು ನಿರ್ಭೀತಿಯ ಒಂದು ನಗರವನ್ನಾಗಿ ಮಾಡು ಎಂದು ಇಬ್ರಾಹಿಂ ನಬಿರವರು ಅಲ್ಲಾಹನೊಡನೆ ಪ್ರಾರ್ಥಿಸಿದರು. ಸಹೋದರರೇ, ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಎಲ್ಲಾ ರೀತಿಯ, ಅವನಿಗೆ ಜೀವನ ಸಾಗಿಸಲಿಕ್ಕೆ ಎಲ್ಲಾ ರೀತಿಯ ಸುಖ ಸೌಕರ್ಯಗಳಿವೆ, ಎಲ್ಲಾ ರೀತಿಯಾದಂತಹ ಸವಲತ್ತುಗಳಿದೆ.
ದೊಡ್ಡ ಅರಮನೆ ಇದೆ, ಕಾರು ಬಂಗಲೆ ಇದೆ, ಹಣ ಸಂಪತ್ತು ಇದೆ, ದೊಡ್ಡ ವ್ಯಾಪಾರ ಬಿಸ್ನೆಸ್ ಇದೆ. ಆದರೆ ಅವನ ಮನಸ್ಸಿನಲ್ಲಿ, ಅವನ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಇಲ್ಲ ಎಂದಾದರೆ ಅಂತಹ ಜೀವನ, ಆ ವ್ಯಕ್ತಿಯ ಜೀವನ, ಆ ಮನುಷ್ಯನ ಈ ಬಾಳು ಅದು ಅತ್ಯಂತ ನರಕದ ಬಾಳಾಗಿದೆ, ನರಕದ ಜೀವನವಾಗಿದೆ ಎಂಬುದು ಇದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವಾಗಿದೆ. ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹದೀಸನಲ್ಲಿ ಪ್ರಸ್ತಾಪಿಸಿದರು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕೇವಲ ಒಂದು ದಿನ ಜೀವನ ಸಾಗಿಸುವಂತಹ ಆಹಾರವಿದೆ. ಕೇವಲ ಒಂದು ದಿನ ಮಾತ್ರ ಅವನು ತಿನ್ನಬಹುದು, ಅಷ್ಟು ಮಾತ್ರ ಅವನ ಜೀವನದಲ್ಲಿ ಆಹಾರವಿದೆ. ಆದರೆ ಅಲ್ಲಾಹು ಆ ವ್ಯಕ್ತಿಗೆ 3 ಅನುಗ್ರಹಗಳನ್ನು ದಯಪಾಲಿಸಿದ್ದಾನೆ. ಅದೇನೆಂದರೆ ಪ್ರವಾದಿಯವರು ಹೇಳಿದರು, ಮನ್ ಅಸ್ಬಹ ಮಿನ್ಕುಂ ಆಮಿನನ್ ಫೀ ಸರ್ಬಿಹಿ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ, ಅವನು ತನ್ನ ದೇಹದಲ್ಲಿ ಎಲ್ಲಾ ರೀತಿಯಾದಂತಹ ಆರೋಗ್ಯ ಅಲ್ಲಾಹ್ ಅವನಿಗೆ ನೀಡಿದ್ದಾನೆ. ಯಾವುದೇ ರೀತಿಯಾದಂತಹ ಕಾಯಿಲೆ ಅಥವಾ ಅನಾರೋಗ್ಯ ಆ ವ್ಯಕ್ತಿಯ ದೇಹದಲ್ಲಿಲ್ಲ. ಮನ್ ಅಸ್ಬಹ ಮಿನ್ಕುಂ ಆಮಿನನ್ ಫೀ ಸರ್ಬಿಹಿ ಮುಆಫನ್ ಫೀ ಜಸದಿಹಿ ವ ಇಂದಹು ಕೂತು ಯೌಮಿನ್ ಫಕಅನ್ನಮಾ ಹೀಸತ್ ಲಹು ಅದ್-ದುನ್ಯಾ. ಪ್ರವಾದಿಯವರು ಹೇಳಿದರು, ಅವನಿಗೆ ಯಾವುದೇ ಶತ್ರುವಿನ, ಯಾವುದೇ ಅವನ ವೈರ್ಯ, ಯಾವುದೇ ದುಶ್ಮನಿನ ಭೀತಿ ಅವನಿಗಿಲ್ಲ. ನಿರ್ಭೀತಿಯ ಜೀವನ ಅವನಿದೆ. ಬೆಳಗ್ಗೆ ಅವನು ಮುಂಜಾನೆಯಲ್ಲಿ ತಲುಪಿದಾಗ, ಮುಂಜಾನೆ ಪ್ರವೇಶಿಸಿದಾಗ ಯಾವುದೇ ವೈರಿ, ಯಾವುದೇ ಶತ್ರುವಿನ ಅವನಿಗೆ ಭಯವಿಲ್ಲ. ಅವನು ಆರೋಗ್ಯವಂತನಾಗಿದ್ದಾನೆ, ಯಾವುದೇ ಕಾಯಿಲೆ ಅವನ ದೇಹದಲ್ಲಿಲ್ಲ. ವೈಂದವು ಕೂತಿ ಯೌಮಿನ್, ಕೇವಲ ಒಂದು ದಿನದ ಮಾತ್ರ ಅವನಿಗೆ ಆಹಾರವಿದೆ. ಅಂತಹ ವ್ಯಕ್ತಿಗೆ ಪ್ರವಾದಿಯವರು ಹೇಳಿದರು, ಫಕಅನ್ನಮಾ ಹೀಸತ್ ಲಹು ಅದ್-ದುನ್ಯಾ. ಸಂಪೂರ್ಣ ಪ್ರಪಂಚವನ್ನು, ಸಂಪೂರ್ಣ ಜಗತ್ತನ್ನು ಅಲ್ಲಾಹು ಅದರ ಖಜಾನೆಯೊಂದಿಗೆ ಅವನ ಮನೆಗೆ ತಲುಪಿಸಿದ್ದಾನೆ ಎಂಬುದು ಇದರ ಅರ್ಥವಾಗಿದೆ ಎಂದು ಅಲ್ಲಾಹನ ಪ್ರವಾದಿ ನಿರ್ಭೀತಿಯ ಜೀವನದ ಒಂದು ಪ್ರಾಮುಖ್ಯತೆಯನ್ನು, ಅದರ ಮಹತ್ವವನ್ನು ಈ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಸಹೋದರರೇ, ಮನುಷ್ಯನು ನಿರ್ಭೀತಿಯ ಜೀವನವನ್ನು ಸಾಗಿಸಲಿಕ್ಕಾಗಿ, ಅದೇ ರೀತಿ ತನ್ನ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಲಿಕ್ಕಾಗಿ ಬಹಳಷ್ಟು ರೀತಿಯಾದಂತಹ ಕಾರಣಗಳನ್ನು ಹುಡುಕಿಕೊಂಡಿದ್ದಾನೆ. ಮನುಷ್ಯನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡುತ್ತಾನೆ. ಮನುಷ್ಯನು ಬಹಳಷ್ಟು ಪುಸ್ತಕ ಮತ್ತು ಗ್ರಂಥಗಳನ್ನು ಅದನ್ನು ಓದುತ್ತಾನೆ, ಅದನ್ನು ಅಧ್ಯಯನ ಮಾಡುತ್ತಾನೆ. ಮನುಷ್ಯನು ಕಾಡುಗಳಿಗೆ ಹೋಗುತ್ತಿದ್ದಾನೆ, ಅದೇ ರೀತಿ ಸನ್ಯಾಸಿ ಜೀವನವನ್ನು ನಡೆಸುತ್ತಿದ್ದಾನೆ. ಎಲ್ಲಾ ರೀತಿಯಾದಂತಹ ಸುಖ ಸೌಕರ್ಯಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ಕೆಲವೊಬ್ಬರು ನಶೆ ಪದಾರ್ಥಗಳನ್ನು ಸಹ ತಮ್ಮ ಜೀವನದಲ್ಲಿ ಸುಖ ಶಾಂತಿ ಬರಲಿಕ್ಕೆ ಉಪಯೋಗಿಸುತ್ತಿದ್ದಾರೆ. ಆದರೂ ಕೂಡ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಸುಖ ಮತ್ತು ಶಾಂತಿ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಹೋದರರೇ, ಒಬ್ಬ ವ್ಯಕ್ತಿಗೆ ಈ ಎಲ್ಲ ವಿಷಯಗಳಿಂದ ತಾತ್ಕಾಲಿಕ ನೆಮ್ಮದಿ ಮತ್ತು ಶಾಂತಿ ಸಿಕ್ಕಿದರೂ ಕೂಡ ಅವನಿಗೆ ಶಾಶ್ವತವಾದಂತಹ ನೆಮ್ಮದಿ ಮತ್ತು ಶಾಂತಿ ಸಿಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಟಾಟಾ ಬಿರ್ಲಾ ಒಂದು ದೊಡ್ಡ ಕಂಪನಿ ನಮ್ಮ ದೇಶದ, ಅದರ ಮಾಲೀಕನ ಮಗ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ. ಅವನು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕಾರಣ ನಾವೆಲ್ಲರೂ ಕೇಳಿದ್ದೇವೆ. ಅದೇನೆಂದರೆ, ನನಗೆ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಸೌಕರ್ಯಗಳು ನನಗಿತ್ತು, ಎಲ್ಲಾ ರೀತಿಯ ಐಷಾರಾಮಿ ಜೀವನ ನನಗಿತ್ತು, ಆದರೆ ನನ್ನ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಆ ವ್ಯಕ್ತಿ ಆತ್ಮಹತ್ಯೆಯ ಕಾರಣವನ್ನು ಬರೆದಿಟ್ಟು ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಸಹೋದರರೇ, ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಎಂಬುದು ಅದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹಗಳಲ್ಲಿ ಒಂದು ಅನುಗ್ರಹವಾಗಿದೆ. ನಾವು ಸದ್ಯಕಾಲದಲ್ಲಿ ಇತರೆ ದೇಶಗಳಲ್ಲಿ ಆಗುತ್ತಿರುವಂತಹ ರಕ್ತದ ನದಿಗಳು ಹರಿಯುತ್ತಿರುವಂತಹ ಬಹಳಷ್ಟು ಸಂಗತಿಗಳನ್ನು ನಾವು ಇಂದು ನೋಡುತ್ತಿದ್ದೇವೆ. ಸಹೋದರರೇ, ಯಾವ ರೀತಿ ಭಯದ ಜೀವನವನ್ನು ನಡೆಸುತ್ತಿದ್ದಾರೆ, ಯಾವ ರೀತಿ ಅವರು ಶತ್ರುವಿನ, ಅದೇ ರೀತಿ ತಮ್ಮ ಜೀವವಾಗಲಿ, ತಮ್ಮ ಮಾನವಾಗಲಿ, ತಮ್ಮ ಸಂಪತ್ತಾಗಲಿ, ಯಾವ ರೀತಿ ಈ ಎಲ್ಲ ವಿಷಯಗಳಿಗೆ ಅವರು ಭಯದಿಂದ, ಶತ್ರುವಿನಿಂದ ಜೀವಿಸುತ್ತಿದ್ದಾರೆ ಎಂಬುದನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ. ಅಲ್ಲಾಹು ನಮಗೆ ನಿರ್ಭೀತಿಯ ಜೀವನ, ಶಾಂತಿ ಮತ್ತು ನೆಮ್ಮದಿಯ ಜೀವನ ನೀಡಿದ್ದಾನೆಂದಾದರೆ ಅದಕ್ಕೆ ನಾವು ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಅಲ್ಲಾಹನ ಕೃತಜ್ಞತೆ ಯಾವ ರೀತಿ ನಾವು ಸಲ್ಲಿಸಬೇಕು? ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ನಾವು ಅಲ್ಲಾಹನಿಂದ ನೆಮ್ಮದಿ, ಶಾಂತಿ ಮತ್ತು ಅದೇ ರೀತಿ ನಿರ್ಭೀತಿಯ ಜೀವನವನ್ನು ಪಡೆಯಬೇಕೆಂದಾದರೆ ಅದಕ್ಕೆ ಕೆಲವೊಂದು ಮುಖ್ಯ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮೊದಲನೇದಾಗಿ ಪವಿತ್ರ ಕುರಾನ್ ನಮಗೆ ಬೋಧಿಸುವಂತಹ, ಪವಿತ್ರ ಕುರಾನ್ ನಮಗೆ ಮಾರ್ಗದರ್ಶನ ಮಾಡುವಂತಹ ಅತ್ಯಂತ ಮೊದಲನೇ ಕಾರಣ ಅದೇನೆಂದರೆ ಮನುಷ್ಯನು ಶಿರ್ಕಿನ ಪಾಪದಿಂದ ತನ್ನನ್ನು ದೂರವಿರಿಸಿಕೊಳ್ಳಬೇಕು. ಶಿರ್ಕಿನಿಂದ ಒಬ್ಬ ವ್ಯಕ್ತಿ ತನ್ನನ್ನು ರಕ್ಷಿಸಿಕೊಂಡರೆ, ತನ್ನ ವಿಶ್ವಾಸವನ್ನು, ತನ್ನ ಅಕೀದವನ್ನು, ತನ್ನ ತೌಹೀದನ್ನು ಒಬ್ಬ ವ್ಯಕ್ತಿ ರಕ್ಷಿಸಿಕೊಂಡರೆ ಅಂತಹ ವ್ಯಕ್ತಿಗೆ ಅಲ್ಲಾಹು ನೆಮ್ಮದಿ ಮತ್ತು ಶಾಂತಿಯ ಜೀವನ ದಯಪಾಲಿಸುತ್ತಾನೆ ಎಂಬ ಗ್ಯಾರಂಟಿ ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ನೀಡಿದ್ದಾನೆ. ಫಅಯ್ಯುಲ್ ಫರೀಕೈನಿ ಅಹqqu ಬಿಲ್ ಅಮ್ನಿ ಇನ್ ಕುಂತುಂ ತಾಲಮೂನ್.
ಸತ್ಯ ನಿಷೇಧಿಗಳು, ಮುಶ್ರಿಕರು ಮತ್ತು ಅದೇ ರೀತಿ ಮುವಾಹಿದ್ ಸತ್ಯ ವಿಶ್ವಾಸಿಗಳು, ಈ ಎರಡು ಪಂಗಡಗಳಲ್ಲಿ ಅತಿ ಹೆಚ್ಚು ಶಾಂತಿ ಮತ್ತು ನೆಮ್ಮದಿಗೆ ಶಾಂತಿ ಮತ್ತು ನೆಮ್ಮದಿಗೆ ಹಕ್ಕುದಾರರಾಗಿರುವರು ಯಾರೆಂದು ನಿಮಗೆ ತಿಳಿದಿದೆಯೇ ಎಂದು ಪವಿತ್ರ ಕುರಾನ್ ಪ್ರಶ್ನಿಸುತ್ತದೆ. ಅಲ್ಲದೀನ ಆಮನು ವಲಂ ಯಲ್ಬಿಸು ಈಮಾನಹುಂ ಬಿದುಲ್ಮಿನ್ ಉಲೈಕ ಲಹುಮುಲ್ ಅಮ್ನು ವಹುಂ ಮುಹ್ತದೂನ್. ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿ ತಮ್ಮ ಸತ್ಯ ವಿಶ್ವಾಸದೊಂದಿಗೆ ಶಿರ್ಕನ್ನು ಬೆರೆಸದ ಜನರೇ ಉಲೈಕ ಲಹುಮುಲ್ ಅಮ್ನು ವಹುಂ ಮುಹ್ತದೂನ್, ಅವರೇ ನೆಮ್ಮದಿ ಮತ್ತು ಶಾಂತಿ ನಿರ್ಭೀತಿಯನ್ನು ಪಡೆದಿರುವಂತಹ ಜನರಾಗಿದ್ದಾರೆ. ವಹುಂ ಮುಹ್ತದೂನ್, ಅವರೇ ನೇರ ಮಾರ್ಗದಲ್ಲಿರುವಂತಹ ಜನರಾಗಿದ್ದಾರೆ ಎಂದು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಸತ್ಯ ವಿಶ್ವಾಸಗಳ ಕುರಿತು ಪ್ರಸ್ತಾಪಿಸಿದ್ದಾನೆ. ಸಹೋದರರೇ, ಈ ಜಗತ್ತಿನಲ್ಲಿ ಅಲ್ಲಾಹು ಸತ್ಯ ವಿಶ್ವಾಸಿಗಳಿಗೆ ಅದೇ ರೀತಿ ಏಕದೇವತ್ವವನ್ನು ಅಂಗೀಕರಿಸಿರುವಂತಹ ಜನರಿಗೆ ಇವರಿಗೆ ಅಲ್ಲಾಹು ನೆಮ್ಮದಿ ಮತ್ತು ಶಾಂತಿ ನೀಡುತ್ತೇನೆ ಎಂದು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ವಾಗ್ದಾನವನ್ನು ನೀಡಿದ್ದಾನೆ. ಅದೇ ರೀತಿ ಯಾವ ವ್ಯಕ್ತಿ ಶಿರ್ಕಿನಲ್ಲಿ ಮುಳುಗುತ್ತಾನೋ, ಶಿರ್ಕನ್ನು ತನ್ನ ಜೀವನದಲ್ಲಿ ಆ ವ್ಯಕ್ತಿ ಅಂಗೀಕರಿಸುತ್ತಾನೆಯೋ ಅಂತಹ ವ್ಯಕ್ತಿಯ ಜೀವನದಿಂದ ನೆಮ್ಮದಿ ಮತ್ತು ಶಾಂತಿ ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ ಎಂದು ಸಹ ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಪ್ರಸ್ತಾಪಿಸಿದ್ದಾನೆ. ಪವಿತ್ರ ಕುರಾನಿನ ಸೂರತ್ ನೂರಿನ 55ನೇ ಸೂಕ್ತಿಯನ್ನು ನಾವು ಪಠಿಸಿದಾಗ ಈ ವಿಷಯವನ್ನು ಅಲ್ಲಾಹು ಆ ಆಯತಿನಲ್ಲಿ ಉಲ್ಲೇಖಿಸಿದ್ದಾನೆ. ವಾದ ಅಲ್ಲಾಹು ಅಲ್ಲದೀನ ಆಮನು ಮಿನ್ಕುಂ ವಅಮಿಲು ಸ್ಸಾಲಿಹಾತಿ ಲಾ ಯಸ್ತಖ್ಲಿಫನ್ನಹುಂ ಫಿಲ್ ಅರ್ದಿ ಕಮಾ ಇಸ್ತಖ್ಲಫ ಅಲ್ಲದೀನ ಮಿನ್ क़ಬ್ಲಿಹಿಂ ವಲಯುಮಕ್ಕಿನನ್ನ ಲಹುಂ ದೀನಹುಂ ಅಲ್ಲದೀ ಇರ್ತಜಾ ಲಹುಂ. ಅಲ್ಲಾಹು ಹೇಳುವುದು, ಖಂಡಿತವಾಗಿಯೂ ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿದ ಸತ್ಕರ್ಮಗಳನ್ನು ಮಾಡುವಂತಹ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಜನರಿಗೆ ಭೂಲೋಕದಲ್ಲಿ ನಾವು ಅವರಿಗೆ ಖಲೀಫಾರನ್ನಾಗಿ ನಮ್ಮ ಪ್ರತಿನಿಧಿಯನ್ನಾಗಿ ನಾವು ಮಾಡುತ್ತೇವೆ. ಮಾತ್ರವಲ್ಲದೆ ಅಲ್ಲಾಹು ಮೆಚ್ಚಿರುವಂತಹ, ಅಲ್ಲಾಹು ಇಷ್ಟಪಟ್ಟಿರುವಂತಹ ಧರ್ಮವನ್ನು ಅಲ್ಲಾಹು ಅದನ್ನು ನೆಲೆನಿಲ್ಲಿಸಲು ಅಲ್ಲಾಹು ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತಾನೆ ಎಂಬ ವಾಗ್ದಾನವನ್ನು ಅಲ್ಲಾಹು ಪವಿತ್ರ ಕುರಾನ್ನಲ್ಲಿ ತಿಳಿಸಿದ್ದಾನೆ. ಸಹೋದರರೇ, ತೌಹೀದ್ ಎಂಬುದು, ಅದೇ ರೀತಿ ಏಕದೇವತ್ವ ಎಂಬುದು, ಸತ್ಯ ವಿಶ್ವಾಸವೆಂಬುದು ಅದು ಅಲ್ಲಾಹನ ಅತ್ಯಂತ ದೊಡ್ಡ ಒಂದು ಶಕ್ತಿಯಾಗಿದೆ. ಅಲ್ಲಾಹು ಸತ್ಯ ವಿಶ್ವಾಸಿಗಳಿಗೆ ನೀಡುವಂತಹ ಅತ್ಯಂತ ದೊಡ್ಡ ಒಂದು ಸಾಮರ್ಥ್ಯವಾಗಿದೆ. ನಾವು ಬಹಳಷ್ಟು ಘಟನೆಗಳನ್ನು ಸಹಾಬಗಳ ಕುರಿತು ನಾವು ನೋಡಿದ್ದೇವೆ. ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ ಅವರು ಏಕದೇವತ್ವವನ್ನು ಎಂದಿಗೂ ತಮ್ಮ ಕೈಯಿಂದ ಬಿಡಲಿಲ್ಲ. ಹಜರತ್ ಬಿಲಾಲ್ ರದಿಯಲ್ಲಾಹು ಅನ್ಹು ಯಾವ ರೀತಿ ಅವರಿಗೆ ಕಿರುಕುಳ ಮತ್ತು ತೊಂದರೆಯನ್ನು ನೀಡುತ್ತಿದ್ದರು, ಶತ್ರುಗಳು ಯಾವ ರೀತಿ ಅವರಿಗೆ ಕಿರುಕುಳವನ್ನು ನೀಡುತ್ತಿದ್ದರು ಎಂಬುದನ್ನು ನಾವು ಇತಿಹಾಸದ ಇಸ್ಲಾಮಿ ಚರಿತ್ರೆ ಪುಸ್ತಕಗಳಲ್ಲಿ ನಾವು ಓದಿದ್ದೇವೆ. ಬಹಳಷ್ಟು ಪ್ರವಚನಗಳಲ್ಲಿ ನಾವು ಕೇಳಿದ್ದೇವೆ. ಎಂತಹ ತೊಂದರೆ ಬಂದರೂ ಕೂಡ ಅಲ್ಲಾಹು ಅಹದ್ ಎಂಬ ಕರೆಯನ್ನು, ಎಂಬ ಘೋಷಣೆಯ ಮೂಲಕ ಅವರು ತಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಿಕೊಳ್ಳುತ್ತಿದ್ದರು. ಸಹೋದರರೇ, ಇದಾಗಿದೆ ತೌಹೀದನಲ್ಲಿರುವಂತಹ, ಏಕದೇವತ್ವದಲ್ಲಿರುವಂತಹ ಇದು ಶಕ್ತಿ ಮತ್ತು ಸಾಮರ್ಥ್ಯವಾಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿ ಆ ಸತ್ಯ ವಿಶ್ವಾಸದ ಮಾರ್ಗದಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುವಂತಹ ಜನರ ಕುರಿತು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಹೇಳುವುದೇನೆಂದರೆ, ಇನ್ನಲ್ಲದೀನ ಕಾಲು ರಬ್ಬುನ ಅಲ್ಲಾಹ್ ثم استقاموا تتنزل عليهم الملائكة ألا تخافوا ولا تحزنوا وأبشروا بالجنة التي كنتم توعدون. ಅಲ್ಲಾಹು ಹೇಳುವುದು, ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿರುವಂತಹ ಜನರು ಆ ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿದ ನಂತರ ಆ ಮಾರ್ಗದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೇ ತೊಂದರೆಗಳು ಬಂದರೂ ಕೂಡ ಸ್ಥಿರವಾಗಿ ಆ ಮಾರ್ಗದಲ್ಲಿ ನೆಲೆ ನಿಲ್ಲುವಂತಹ ಜನರ ಕುರಿತು ಅಲ್ಲಾಹು ಹೇಳುವುದೇನೆಂದರೆ, ثم استقاموا تتنزل عليهم الملائكة ألا تخافوا ولا تحزنوا. ಅವರ ಮರಣದ ಸಂದರ್ಭದಲ್ಲಿ ಅಲ್ಲಾಹನ ಮಲಕುಗಳು ಅವರ ಬಳಿಗೆ ಬಂದು, ನಿಮಗೆ ದುಃಖಿಸುವಂತಹ ಯಾವುದೇ ಅವಶ್ಯಕತೆ ಇಲ್ಲ, ನೀವು ದುಃಖ ಮಾಡುವಂತಹ, ನೀವು ಭಯಪಡುವಂತಹ ಯಾವುದೇ ನಿಮಗೆ ಅವಕಾಶವಿಲ್ಲ, ಯಾವುದೇ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮ್ಮ ಸ್ಥಾನವು, ನಿಮಗೆ ಅಲ್ಲಾಹು ನೀಡಿರುವಂತಹ ವಾಗ್ದಾನವು ಅದೇನೆಂದರೆ ಅದು ಸ್ವರ್ಗದ ವಾಗ್ದಾನವಾಗಿದೆ. ವಅಬ್ಶಿರು ಬಿಲ್ ಜನ್ನತಿ ಅಲ್ಲತಿ ಕುಂತುಂ ತುಅದೂನ್. ಅಲ್ಲಾಹು ನಿಮ್ಮೊಟ್ಟಿಗೆ ಮಾಡಿಕೊಂಡಿರುವಂತಹ ವಾಗ್ದಾನ ಅದು ಸ್ವರ್ಗದ ವಾಗ್ದಾನವಾಗಿದೆ. ಸ್ವರ್ಗದ ಸ್ವಾರ್ಥೆಯನ್ನು ನೀವು ಸ್ವೀಕರಿಸಿರಿ ಎಂದು ಆ ಮಲಕುಗಳು ಮರಣ ಹೊಂದುವಂತಹ ಸಂದರ್ಭದಲ್ಲಿ ಅಲ್ಲಾಹನ ದೇವಚರರು ಈ ಶುಭವಾರ್ತೆಯನ್ನು, ಈ ಸುವಾರ್ತೆಯನ್ನು ನೀಡುತ್ತಾರೆ ಎಂದು ಅಲ್ಲಾಹು ಪವಿತ್ರ ಕುರಾನ್ನಲ್ಲಿ ತಿಳಿಸಿದ್ದಾನೆ. ಸಹೋದರರೇ, ಒಬ್ಬ ಸತ್ಯ ವಿಶ್ವಾಸಿಯ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ತೌಹೀದಿನ ಮಾರ್ಗವನ್ನು ಒಬ್ಬ ವ್ಯಕ್ತಿ ಎಂದಿಗೂ ಕೈ ಬಿಡಬಾರದು.
ಶಿರ್ಕಿನೆಡೆಗೆ ಎಂದಿಗೂ ಆ ವ್ಯಕ್ತಿ ಹೋಗಬಾರದು. ಬದಲಾಗಿ ತನಗೆ ಬಂದಿರುವಂತಹ ಪ್ರತಿಯೊಂದು ಕಷ್ಟವನ್ನು, ಪ್ರತಿಯೊಂದು ತೊಂದರೆಯನ್ನು ಅಲ್ಲಾಹನಿಗಾಗಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಇನ್ನಮ ಅಶ್ಕು ಬಸಿ ವ ಹುಸ್ನಿ ಇಲಲ್ಲ, ನನ್ನ ಕಷ್ಟವನ್ನು, ನನ್ನ ದುಃಖವನ್ನು ನಾನು ಅಲ್ಲಾಹನ ಕುರಿತು, ನನ್ನ ಅಲ್ಲಾಹನಿಗಾಗಿ ಅದನ್ನು ಬಿಟ್ಟು ಬಿಡುತ್ತಿದ್ದೇನೆ. ಖಂಡಿತವಾಗಿ ಅಲ್ಲಾಹ್ ನನ್ನ ದುಃಖವನ್ನು, ನನ್ನ ಈ ಕಷ್ಟವನ್ನು ನನ್ನಿಂದ ದೂರ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಎಂಬ ವಿಶ್ವಾಸ ಓರ್ವ ಸತ್ಯ ವಿಶ್ವಾಸಿಯದ್ದಾಗಿರಬೇಕಾಗಿದೆ. ಸಹೋದರರೇ, ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಬರಲಿಕ್ಕೆ ನಿರ್ಭೀತಿಯ ಜೀವನವನ್ನು ನಾವೆಲ್ಲರೂ ಸಾಗಿಸಬೇಕೆಂದಾದರೆ ಅದಕ್ಕಿರುವಂತಹ ಅತ್ಯಂತ ಮುಖ್ಯ ಒಂದು ಕಾರಣ ಅದು ನಮಾಜನ್ನು ಸಂಸ್ಥಾಪಿಸುವುದಾಗಿದೆ. ನಮಾಜನ್ನು ಅದರ ಎಲ್ಲಾ ರೀತಿಯಾದಂತಹ ಷರತ್ತುಗಳನ್ನು ಅನ್ವಯಿಸಿಕೊಂಡು ಆ ನಮಾಜನ್ನು ನಿರ್ವಹಿಸುವುದಾಗಿದೆ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಜುಯಿಲತ್ ಕುರ್ರತು ಐನಿ ಫಿಸ್ ಸಲಾತಿ, ನನ್ನ ಕಣ್ಣಿಗೆ, ನನ್ನ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಅಲ್ಲಾಹು ನಮಾಜಿನಲ್ಲಿ ಇರಿಸಿದ್ದಾನೆ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುಜಾ ಎಂಬ ಒಂದು ಗೋತ್ರದಲ್ಲಿ ಹೋದಾಗ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಹಾಬಿಗಳಿಗೆ ಉದ್ದೇಶಿಸಿ ವಿಶೇಷವಾಗಿ ಬಿಲಾಲ್ ರದಿಯಲ್ಲಾಹು ಅವರಿಗೆ ಈ ಆದೇಶವನ್ನು ನೀಡಿದರು. ಯಾ ಬಿಲಾಲ್ ಅರಿಹನಾ ಬಿಸ್ಸಲಾತಿ, ಓ ಬಿಲಾಲ್, ನಮಾಜಿನ ಮೂಲಕ ನೀವು ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ನೀವು ಶಾಂತಿಯನ್ನು ನೀಡಿರಿ. ನಮಾಜನ್ನು ನೀವು ನಿಲ್ಲಿಸಿರಿ, ನಮಾಜಿಗಾಗಿ ಅಜಾನನ್ನು ನೀಡಿರಿ. ಈ ನಮಾಜಿನಲ್ಲಿ ಅಲ್ಲಾಹು ನನಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಇರಿಸಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿ ನಮಾಜನ್ನು ನಿರ್ವಹಿಸುವುದರ ಮೂಲಕ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆ ನಮಾಜ್ ಆ ವ್ಯಕ್ತಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂದು ಪ್ರವಾದಿಯರವರು ಆದೇಶವನ್ನು ನೀಡಿದರು. ಸಹೋದರರೇ, ಅಲ್ಲಾಹನ ಪ್ರವಾದಿಯವರಿಗೆ ಯಾವುದೇ ದೊಡ್ಡ ಕಷ್ಟವಾಗಲಿ, ಯಾವುದೇ ಒಂದು ಚಿಕ್ಕ ವಿಷಯವಾಗಲಿ, ಯಾವುದೇ ಒಂದು ತೊಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎದುರಾದಾಗ ಅಲ್ಲಾಹನ ಪ್ರವಾದಿ ತಕ್ಷಣವೇ ನಮಾಜಿಗಾಗಿ ನಿಲ್ಲುತ್ತಿದ್ದರು ಎಂದು ಹದೀಸಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಕಾನ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಾ ಹಜಬಹು ಅಮ್ರುನ್ ಸಲ್ಲಾ, ಪ್ರವಾದಿರವರು ಯಾವುದೇ ಒಂದು ಕಷ್ಟದ ಒಂದು ಸುದ್ದಿ ಕೇಳಿದಾಗ, ಯಾವುದೇ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಒಂದು ಸುದ್ದಿಯನ್ನು ಪ್ರವಾದಿರವರು ಕೇಳಿದಾಗ ತಕ್ಷಣವೇ ನಮಾಜಿಗಾಗಿ ನಿಲ್ಲುತ್ತಿದ್ದರು ಎಂದು ಅಲ್ಲಾಹನ ಪ್ರವಾದಿರವರ ಹದೀಸಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರವಾದಿರವರು ಓರ್ವ ಸಹಾಬಿ ಹುಬೈಬ್ ರದಿಯಲ್ಲಾಹು ಅನ್ಹು, ಮಕ್ಕಾದ ಮುಶ್ರಿಕೀನರು ಇವರಿಗೆ ಹಿಡಿದುಕೊಂಡು ಗಲ್ಲು ಶಿಕ್ಷೆ ಇವರಿಗೆ ನೀಡಬೇಕು ಎಂಬ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಹುಬೈಬ್ ರದಿಯಲ್ಲಾಹು ಅನ್ಹುರವರು ಆ ಒಂದು ಗಲ್ಲು ಶಿಕ್ಷೆಗೆ ತಯಾರಾಗಿ ಸಂಪೂರ್ಣವಾಗಿ ನಾನು ಅಲ್ಲಾಹನ ಬಳಿ ಈಗ ನನಗೆ ಹೋಗಲಿಕ್ಕಿದೆ, ನನ್ನ ಜೀವ ನನ್ನ ದೇಹದಿಂದ ಅದು ತೆಗೆಯಲಾಗುತ್ತದೆ, ನಾನು ಅಲ್ಲಾಹನ ಬಳಿ ಹೋಗಲಿಕ್ಕಿದ್ದೇನೆ ಎಂಬ ಒಂದು ಅವರಿಗೆ ಈ ವಿಷಯ ಅದು ಖಾತರಿಯಾದಾಗ ಹುಬೈಬ್ ರದಿಯಲ್ಲಾಹು ಅನ್ಹುರವರು ಆ ಮುಶ್ರಿಕೀನರಿಗೆ, ಶತ್ರುಗಳಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡರು. ಆ ವಿನಂತಿ ಏನೆಂದರೆ, ನನಗೆ 2 ರಕಾತ್ ನಮಾಜ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ, 2 ರಕಾತ್ ನಮಾಜ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಎಂದಾಗ ಅವರು ಆ ಹುಬೈಬ್ ರದಿಯಲ್ಲಾಹು ಅನ್ಹುವರಿಗೆ 2 ರಕಾತ್ ನಮಾಜ್ ಮಾಡುವಂತಹ ಅವಕಾಶವನ್ನು ಕೊಟ್ಟಾಗ ಸಂಪೂರ್ಣವಾಗಿ ಶಾಂತಿಯೊಂದಿಗೆ, ಸಂಪೂರ್ಣ ನೆಮ್ಮದಿಯೊಂದಿಗೆ 2 ರಕಾತ್ ನಮಾಜ್ ಮಾಡುತ್ತಾರೆ. ಹುಬೈಬ್ ರದಿಯಲ್ಲಾಹು ಅನ್ಹುವರು ಆ ನಮಾಜ್ ಮಾಡಿದ ನಂತರ ಹೇಳುವಂತಹ ವಿಷಯವೇನೆಂದರೆ, ಆ ವಿಷಯವನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಳ್ಳುವಂತಹ ಅದು ವಿಷಯವಾಗಿದೆ. ಅದೇನೆಂದರೆ, ಹುಬೈಬ್ ರದಿಯಲ್ಲಾಹು ಅನ್ಹು ಶತ್ರುಗಳಿಗೆ ಹೇಳುತ್ತಾರೆ, ಮುಶ್ರಿಕೀನರಿಗೆ ಹೇಳುತ್ತಾರೆ, ನನಗೆ ಈ ನಮಾಜಿನಲ್ಲಿ ಬಹಳ ಸುಖ ಸಿಗುತ್ತಿತ್ತು, ಬಹಳ ಶಾಂತಿ, ನನಗೆ ನೆಮ್ಮದಿ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು. ಆದರೆ ನಾನು ಈ ನಮಾಜನ್ನು ದೀರ್ಘಗೊಳಿಸಿದರೆ ಜೀವದ ಭಯದಿಂದ ಈ ವ್ಯಕ್ತಿ ನಮಾಜನ್ನು ಹೆಚ್ಚಾಗಿ ಮಾಡುತ್ತಿದ್ದಾನೆ ಎಂದು ನೀವು ನನಗೆ ಇಂತಹ ಅಪವಾದ ಮಾಡಬಾರದು ಎಂದ ಕಾರಣದಿಂದಾಗಿ ನಾನು ನಮಾಜನ್ನು ಸಂಕ್ಷಿಪ್ತಗೊಳಿಸಿದ್ದೇನೆ, ನಾನು ನಮಾಜನ್ನು ಕಡಿಮೆಗೊಳಿಸಿದ್ದೇನೆ ಎಂದು ಹುಬೈಬ್ ರದಿಯಲ್ಲಾಹು ಅನ್ಹು ಹೇಳಿದರು. ಸಹೋದರರೇ, ಖಂಡಿತವಾಗಿಯೂ ಮನುಷ್ಯನು ತನ್ನ ಜೀವನದ ಎಲ್ಲಾ ರೀತಿಯಾದಂತಹ ಕಷ್ಟ ಕಾರ್ಯಗಳನ್ನು ಅವನು ದೂರವಿರಿಸಿಕೊಂಡು ಅಲ್ಲಾಹನ ಮುಂದೆ ನಿಂತುಕೊಂಡಾಗ ಖಂಡಿತವಾಗಿಯೂ ಅವನ ಮನಸ್ಸಿನಲ್ಲಿ, ಅವನ ಹೃದಯಕ್ಕೆ ಅಲ್ಲಾಹನ ಬಳಿಯಿಂದ ಕರುಣೆ, ಅಲ್ಲಾಹನ ಬಳಿಯಿಂದ ಸುಖ ಮತ್ತು ಶಾಂತಿ, ನೆಮ್ಮದಿ ಈ ನಮಾಜಿನಲ್ಲಿ ಖಂಡಿತವಾಗಿಯೂ ಸಿಗುತ್ತದೆ. ಸಹೋದರರೇ, ಜಗತ್ತಿನ ಎಲ್ಲಾ ಐಷಾರಾಮಿ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡರೂ ಕೂಡ ಒಬ್ಬ ವ್ಯಕ್ತಿ ನಮಾಜಿನಿಂದ ಆ ವ್ಯಕ್ತಿ ದೂರವಾದರೆ ಖಂಡಿತವಾಗಿಯೂ ಆ ವ್ಯಕ್ತಿಯ ಜೀವನದಲ್ಲಿ ಸುಖ ಮತ್ತು ಶಾಂತಿ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ಶಾಂತಿ, ನೆಮ್ಮದಿ, ನಿರ್ಭೀತಿಯ ಜೀವನ ಒಬ್ಬ ಮನುಷ್ಯನಿಗೆ ಬೇಕೆಂದಾದರೆ ಅಲ್ಲಾಹನ ಸ್ಮರಣೆಯನ್ನು, ಅಲ್ಲಾಹನ ಜಿಕ್ರನ್ನು ಒಬ್ಬ ವ್ಯಕ್ತಿ ಅವನು ಎಂದಿಗೂ ಅಲ್ಲಾಹನ ಜಿಕ್ರನ್ನು ಬಿಡಬಾರದು. ಬದಲಾಗಿ ಸದಾ
ಪ್ರತಿ ಸಮಯದಲ್ಲೂ ಕೂಡ ಅಲ್ಲಾಹನನ್ನು ಸ್ಮರಿಸಬೇಕು, ಅಲ್ಲಾಹನ ಜಿಕ್ರನ್ನು ಅವನು ಪಾಲಿಸಬೇಕು. ಅಲ್ಲದೀನ ಆಮನು ವತತ್ಮಇನ್ನು ಕುಲೂಬುಹುಂ ಬಿದಿಕ್ರಿಲ್ಲಾಹ್ ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಅಲ್ಲಾಹ್ ಹೇಳುವುದು ಸತ್ಯವಿಶ್ವಾಸ ಸ್ವೀಕರಿಸುವಂತಹ ಜನರು, ಆ ಸತ್ಯವಿಶ್ವಾಸಿಗಳ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ಸಿಗುವುದು ಅಲ್ಲಾಹನ ಜಿಕ್ರಿನಿಂದ, ಅಲ್ಲಾಹನ ಸ್ಮರಣೆಯಿಂದ, ಅಲ್ಲಾಹನನ್ನು ನೆನಪಿಸುವುದರಿಂದ. ಒಬ್ಬ ವ್ಯಕ್ತಿ ಅಲ್ಲಾಹನನ್ನು ಸ್ಮರಿಸದೇ ಇದ್ದಲ್ಲಿ, ಅಲ್ಲಾಹನ ಸ್ಮರಣೆ ಮಾಡದೇ ಇದ್ದಲ್ಲಿ ಅಂತಹ ವ್ಯಕ್ತಿ, ಅಲ್ಲಾಹನ ಪ್ರವಾದಿಯವರು ತಿಳಿಸಿದರು, ಅಂತಹ ವ್ಯಕ್ತಿ ಮೃತದೇಹಕ್ಕೆ ಸಮಾನವಾಗಿದ್ದಾನೆ. ಪ್ರವಾದಿಯವರು ಹೇಳಿದರು, ಮಸಲಲ್ಲದಿ ಯದ್ಕುರ ರಬ್ಬಹು ವಲ್ಲದಿ ಲಾ ಯದ್ಕುರ ರಬ್ಬಹು ಮಸಲಲ್ ಹಯ್ಯಿ ವಲ್ ಮಯ್ಯಿತಿ. ಒಬ್ಬ ವ್ಯಕ್ತಿ ಅಲ್ಲಾಹನ ಜಿಕ್ರನ್ನು ಮಾಡುತ್ತಾನೆ, ಅಲ್ಲಾಹನನ್ನು ಸ್ಮರಿಸುತ್ತಾನೆಂದಾದರೆ ಅಂತಹ ವ್ಯಕ್ತಿಯ ಉದಾಹರಣೆ ಅದು ಜೀವಂತವಿದ್ದ ವ್ಯಕ್ತಿ ಇದ್ದಂತೆ ಎಂದು ಪ್ರವಾದಿಯವರು ಹೇಳಿದರು. ಅದೇ ರೀತಿ ಒಬ್ಬ ವ್ಯಕ್ತಿ ಜೀವಂತವಿದ್ದರೂ ಕೂಡ ಅಲ್ಲಾಹನನ್ನು ಸ್ಮರಿಸದೇ ಇದ್ದಲ್ಲಿ ಅಂತಹ ವ್ಯಕ್ತಿ ಸತ್ತು ಹೋಗಿರುವಂತಹ, ಮರಣ ಹೊಂದಿರುವಂತಹ ಮೃತದೇಹಕ್ಕೆ ಸಮಾನವಾಗಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದರು. ಸಹೋದರರೇ, ನಾವು ಜೀವಿಸುತ್ತಿರುವಂತಹ ಈ ಕಾಲದಲ್ಲಿ ಮನುಷ್ಯನಿಗೆ ಬಹಳ ಚಿಂತಾಜನಕ ವಿಷಯವು ಅದು ಅವನ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇಲ್ಲ ಎಂಬುದಾಗಿದೆ. ಮನುಷ್ಯನಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗದೇ ಇರುವಂತಹ ಒಂದು ಕಾರಣ, ಮನುಷ್ಯನು ಅತಿ ಹೆಚ್ಚು ಪಾಪ ಕರ್ಮಗಳನ್ನು ಮಾಡುವುದರಿಂದ ಮನುಷ್ಯನು ತನ್ನ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಓರ್ವ ವ್ಯಕ್ತಿ ಅಲ್ಲಾಹನ ಸ್ಮರಣೆಯಿಂದ ದೂರವಿದ್ದಾಗ, ಅದೇ ರೀತಿ ಅತಿ ಹೆಚ್ಚು ಪಾಪ ಕರ್ಮಗಳನ್ನು ಮಾಡಿದಾಗ ಅಂತಹ ವ್ಯಕ್ತಿಯ ಜೀವನದಲ್ಲಿ ಅಲ್ಲಾಹು ಕಷ್ಟಗಳನ್ನು, ತೊಂದರೆಗಳನ್ನು, ಬಹಳಷ್ಟು ಆ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ದೊಡ್ಡ ರೋಗಗಳನ್ನು ಅಲ್ಲಾಹು ನೀಡುತ್ತಾನೆಂದು ಸಹ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ವಮನ್ ಅಅರಜ ಅನ್ ದಿಕ್ರಿ ಫಇನ್ನ ಲಹು ಮঈಶತನ್ ಝನ್ಕಾ. ಒಬ್ಬ ವ್ಯಕ್ತಿ ಅಲ್ಲಾಹನ ಸ್ಮರಣೆಯಿಂದ ದೂರವಾದರೆ, ಅಲ್ಲಾಹನ ಜಿಕ್ರಿನಿಂದ ದೂರವಾದರೆ, ನಮಾಜನ್ನು ಬಿಟ್ಟು ಬಿಟ್ಟರೆ, ಅದೇ ರೀತಿ ಪವಿತ್ರ ಕುರಾನಿನ ಪಾರಾಯಣವನ್ನು ಬಿಟ್ಟು ಬಿಟ್ಟರೆ, ಅವನ ಮುಂಜಾನೆ ಮತ್ತು ಸಂಜೆ ಕೇವಲ ಐಹಿಕ ಲೋಕದ ಚಿಂತೆಯಲ್ಲಿ ಕಳೆದು ಹೋದರೆ ಅಲ್ಲಾಹು ಹೇಳುವುದು, ವಮನ್ ಅಅರಜ ಅನ್ ದಿಕ್ರಿ ಫಇನ್ನ ಲಹು ಮঈಶತನ್ ಝನ್ಕಾ. ಐಹಿಕ ಲೋಕದ ಜೀವನವನ್ನು ನಾವು ಆ ವ್ಯಕ್ತಿಗಳಿಗೆ ಬಹಳ ಇಕ್ಕಟ್ಟಿನ ಜೀವನವನ್ನಾಗಿ ಮಾಡುತ್ತೇವೆ ಎಂದು ಅಲ್ಲಾಹ್ ಹೇಳುತ್ತಾನೆ. ಮಾತ್ರವಲ್ಲದೆ ಕಿಯಾಮತ್ತಿನ ದಿನದಂದು ಅಲ್ಲಾಹು ಆ ವ್ಯಕ್ತಿಗೆ ಅಂಧನನ್ನಾಗಿ, ಕುರುಡನನ್ನಾಗಿ ಆ ವ್ಯಕ್ತಿಯ ಕಬರಿನಿಂದ ಸಮಾಧಿಯಿಂದ ಎಬ್ಬಿಸುತ್ತಾನೆ ಎಂದು ಸಹ ಅಲ್ಲಾಹು ಎಚ್ಚರಿಕೆಯನ್ನು ನೀಡಿದ್ದಾನೆ. ವಮನ್ ಅಅರಜ ಅನ್ ದಿಕ್ರಿ ಫಇನ್ನ ಲಹು ಮঈಶತನ್ ಝನ್ಕಾ ವನಹ್ಶುರುಹು ಯೌಮಲ್ ಕಿಯಾಮತಿ ಅಅಮಾ قال رب لم حشرتني أعمى قال كذلك أتتك آياتنا فنسيتها وكذلك اليوم تنسى. ಆ ವ್ಯಕ್ತಿ ಅಲ್ಲಾಹನೊಡನೆ ಪ್ರಶ್ನಿಸುತ್ತಾನೆ, ಓ ಅಲ್ಲಾಹ್ವೇ, ನಾನು ಐಹಿಕ ಲೋಕದಲ್ಲಿ, ಭೂಲೋಕ ಜೀವನದಲ್ಲಿ ನಾನು ನೋಡುತ್ತಿದ್ದೆ, ನನಗೆ ನೀನು 2 ಕಣ್ಣುಗಳನ್ನು ದಯಪಾಲಿಸಿದ್ದೆ, ಆದರೆ ಇಂದಿನ ದಿನದಂದು ನೀನು ನನಗೆ ಕುರುಡನನ್ನಾಗಿ ಮಾಡಿದ್ದೆ ಏಕೆ ಎಂದು ಕೇಳಿದಾಗ ಅಲ್ಲಾಹ್ ಹೇಳುವುದು, ಕದಾಲಿಕ ಅತತ್ಕ ಆಯಾತುನಾ ಫನಸೀತಃ. ನನ್ನ ದೃಷ್ಟಾಂತಗಳು, ನನ್ನ ಕುರಿತು ಎಚ್ಚರಿಕೆ ನೀಡುವಂತಹ ಜನರು ನಿನ್ನ ಬಳಿಗೆ ಬಂದರು, ನನ್ನ ಆಯತ್ಗಳು ನಿನ್ನ ಮುಂದೆ ಪಠಿಸಿ ಓದಲಾಗುತ್ತಿತ್ತು, ಫನಸೀತಃ, ನೀನು ಅದನ್ನು ಮರೆತು ಬಿಟ್ಟೆ, ಆ ಕಾರಣಕ್ಕಾಗಿ ಇಂದಿನ ದಿನದಂದು ನಾನು ನಿನಗೆ ಮರೆಯುತ್ತೇನೆ ಎಂದು ಅಲ್ಲಾಹು ಆ ವ್ಯಕ್ತಿಗೆ ಈ ರೀತಿಯಾಗಿ ಆ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡುತ್ತಾನೆ ಎಂದು ಪವಿತ್ರ ಕುರಾನ್ ಪ್ರಸ್ತಾಪಿಸುತ್ತದೆ. ಸಹೋದರರೇ, ಪವಿತ್ರ ಕುರಾನ್ ಪಾರಾಯಣ ಖಂಡಿತವಾಗಿಯೂ ಅದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಜ್ತಮಾ ಕೌಮುನ್ ಫೀ ಬೈತಿನ್ ಮಿನ್ ಬುಯೂತಿಲ್ಲಾ ಯತ್ಲೂನ ಕಿತಾಬಲ್ಲಾ ವಯತದಾರಸೂನಹು ಬೈನಹುಂ ಇಲ್ಲಾ ನಜತ್ ಅಲೈಹಿಮುಸ್ ಸಕೀನಾ ವಗಶಿಯತ್ಹುಮುರ್ ರಹಮಾ ವಹಫತ್ಹುಮುಲ್ ಮಲಾಯಿಕಾ ವದಕರಹುಮುಲ್ಲಾಹು ಫೀ ಮನ್ ಇಂದಾ. ಪ್ರವಾದಿಯವರು ಹೇಳಿದರು, ಕೆಲವೊಂದು ವಿದ್ಯಾರ್ಥಿಗಳು ಅಲ್ಲಾಹನ ಮಸೀದಿಗಳಲ್ಲಿ, ಯಾವುದೇ ಒಂದು ಮಸೀದಿಯಲ್ಲಿ ಕುಳಿತುಕೊಂಡು ಅಲ್ಲಾಹನ ಈ ಗ್ರಂಥವನ್ನು ಪಾರಾಯಣ ಮಾಡುತ್ತಿರುವಾಗ ಯತಲೂನ ಕಿತಾಬಲ್ಲ ವಯತದಾರಸೂನ ಬೈನಹುಂ, ಮಾತ್ರವಲ್ಲ ಆ ಪವಿತ್ರ ಕುರಾನಿನ ಸೂಕ್ತಿಗಳ ವ್ಯಾಖ್ಯಾನಗಳನ್ನು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಧ್ಯಯನ ಮಾಡುತ್ತಿರುವಂತಹ ಆ ವಿದ್ಯಾರ್ಥಿಗಳು ಅಥವಾ ಆ ಜನರು ಪವಿತ್ರ ಕುರಾನಿನ ಪಾರಾಯಣದಲ್ಲಿ ತಲ್ಲೀನರಾಗಿರುವಂತಹ ಜನರ ಕುರಿತು ಅಲ್ಲಾಹ್ ಹೇಳುವುದು, ಇಲ್ಲಾ ನಜಲತ್ ಅಲೈಹಿಮು ಸಕೀನಾ. ಅಲ್ಲಾಹನ ವತಿಯಿಂದ ಆ ವ್ಯಕ್ತಿಗಳ ಮೇಲೆ, ಆ ಜನರ ಮೇಲೆ, ಆ ಸಮೂಹದ ಮೇಲೆ ಅಲ್ಲಾಹನ ಕಡೆಯಿಂದ ಕರುಣೆ ಮತ್ತು ಶಾಂತಿ ಅಲ್ಲಾಹನ ವತಿಯಿಂದ ವರ್ತಿಸುತ್ತದೆ, ಅಲ್ಲಾಹನ ವತಿಯಿಂದ ಇಳಿದು ಬರುತ್ತದೆ ಎಂದು ಪ್ರವಾದಿಯವರು ಹೇಳಿದರು. ವಗಶಿಯತ್ಹುಮುರ್ ರಹಮಾ, ಅಲ್ಲಾಹನ ಕರುಣೆ ಸಂಪೂರ್ಣವಾಗಿ ಆ ಜನರನ್ನು ಆವರಿಸಿಕೊಳ್ಳುತ್ತದೆ. ವಹಫತ್ಹುಮುಲ್ ಮಲಾಯಿಕಾ, ದೇವಚರರು ಅವರ ಅಕ್ಕಪಕ್ಕ ಬಂದು ಕೂಡುತ್ತಾರೆ. ಮಾತ್ರವಲ್ಲದೆ ವದಕರಹುಮುಲ್ಲಾಹು ಫೀ ಮನ್ ಇಂದ, ಅಲ್ಲಾಹು ತನ್ನ ದೇವಚರರ ಬಳಿ
ಈ ವ್ಯಕ್ತಿಗಳ ಕುರಿತು ಅಲ್ಲಾಹು ಇಂತಹ ಜನರ ಕುರಿತು ಉಲ್ಲೇಖಿಸುತ್ತಾನೆ, ಪ್ರಸ್ತಾಪಿಸುತ್ತಾನೆ. ನನ್ನ ಕೆಲವು ದಾಸರು ನನ್ನ ಒಂದು ಮಸೀದಿಯಲ್ಲಿ ಕುಳಿತುಕೊಂಡು ನನ್ನನ್ನು ಸ್ಮರಿಸುತ್ತಿದ್ದಾರೆ, ನನ್ನ ಗ್ರಂಥವನ್ನು, ನನ್ನ ಸೂಕ್ತಿಗಳನ್ನು ಪಾರಾಯಣ ಮಾಡುತ್ತಿದ್ದಾರೆ, ನನ್ನ ಆಯತ್ತುಗಳನ್ನು ಅವರು ಪಠಿಸುತ್ತಿದ್ದಾರೆ, ಅದನ್ನು ಅಧ್ಯಯನ ಮಾಡುತ್ತಿದ್ದಾರೆ ಎಂದು ಅಲ್ಲಾಹು ಈ ವ್ಯಕ್ತಿಗಳ ಕುರಿತು ತನ್ನ ದೇವಚರರ ಬಳಿ, ತನ್ನ ಮಲಕುಗಳ ಬಳಿ ಅಲ್ಲಾಹು ಪ್ರಸ್ತಾಪಿಸುತ್ತಾನೆಂದು ಪ್ರವಾದಿಯವರ ಹದೀಸಿನಲ್ಲಿ ತಿಳಿಸಿದರು. ಓರ್ವ ಸಹಾಬಿ ಉಸೈದ್ ಇಬ್ನ್ ಹುದೈರ್ ರಲಿಯಲ್ಲಾಹು ಅನ್ಹು ಒಮ್ಮೆ ತಹಜ್ಜುದಿನ ನಮಾಜ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ರಾತ್ರಿಯ ಸಮಯದಲ್ಲಿ ಸೂರತುಲ್ ಕಹಫ್ ಅವರು ಪಾರಾಯಣ ಮಾಡುತ್ತಿದ್ದರು. ಸೂರತುಲ್ ಕಹಫ್ ಪಾರಾಯಣ ಮಾಡುವಾಗ ಅವರ ಕುದುರೆ ಸಮೀಪದಲ್ಲಿ ಕಟ್ಟಲಾಗಿತ್ತು. ಅವರ ಚಿಕ್ಕ ಮಗು ಸಹ ಅವರ ಬಳಿ ಅಲ್ಲಿ ಮಲಗಿತ್ತು. ಪವಿತ್ರ ಕುರಾನನ ಪಾರಾಯಣ ಮಾಡುತ್ತಿರುವಾಗ ಅವರು ತಮ್ಮ ತಲೆಯ ಮೇಲೆ ಒಂದು ಯಾವುದೇ ರೀತಿಯಾದಂತಹ ನೆರಳು ಬರುತ್ತಿರುವುದನ್ನು ಅವರು ಕಂಡರು. ಆ ನೆರಳು ಬಂದಾಗ ಅವರ ಕುದುರೆ ಅದು ಅಲ್ಲಿಂದ ದೂರ ಸರಿಯಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರಿಗೆ ಈ ಕುದುರೆ ನನ್ನ ಚಿಕ್ಕ ಮಗುವಿನ ಮೇಲೆ ಕಾಲಿಟ್ಟು ಅದನ್ನು ತೊಂದರೆ ಕೊಡಬಹುದು ಎಂಬ ಭಯದಿಂದ ನಮಾಜನ್ನು ಅಲ್ಲಿಗೆ ಅವರು ಬಿಟ್ಟು ಬಿಡುತ್ತಾರೆ. ಮತ್ತೆ ತದನಂತರ ಪವಿತ್ರ ಕುರಾನನ ಮತ್ತೆ ಪಾರಾಯಣ ಮಾಡುತ್ತಾರೆ. ಮತ್ತೆ ಪವಿತ್ರ ಕುರಾನನ ಪಾರಾಯಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಆ ನೆರಳು ಅವರ ಸಮೀಪಕ್ಕೆ ಬರುವುದನ್ನು ಅವರು ಕಾಣುತ್ತಾರೆ. ಮುಂಜಾನೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಹೋಗಿ ತಮ್ಮ ಈ ಘಟನೆಯನ್ನು ಪ್ರಸ್ತಾಪಿಸಿದಾಗ ಪ್ರವಾದಿಯವರು ಹೇಳಿದರು, ಅದು ಅಲ್ಲಾಹನ ಬಳಿಯಿಂದ ಕರುಣೆ, ಅಲ್ಲಾಹನ ಬಳಿಯಿಂದ ನೆಮ್ಮದಿ, ಅಲ್ಲಾಹನ ಬಳಿಯಿಂದ ಶಾಂತಿ ಅದು ನಿಮ್ಮ ಮೇಲೆ ಅವತೀರ್ಣವಾಗುತ್ತಿತ್ತು. ನೀವು ಪವಿತ್ರ ಕುರಾನನ್ನು ಅದೇ ಒಂದು ರೀತಿಯಲ್ಲಿ ನೀವು ಪಾರಾಯಣ ಮಾಡುತ್ತಿದ್ದಾಗ ಆ ಎಲ್ಲ ಮಲಕುಗಳು ನಿಮ್ಮ ಜೊತೆ, ನಿಮ್ಮ ಅಕ್ಕಪಕ್ಕ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಿದ್ದರು ಎಂದು ಪ್ರವಾದಿಯರವರು ಉಸೈದ್ ಇಬ್ನ್ ಹುದೈರ್ ರಲಿಯಲ್ಲಾಹು ರವರ ಕುರಿತು ಹೇಳಿದರು. ಸಹೋದರರೇ, ಈ ಘಟನೆಯಿಂದ ತಿಳಿಸಬೇಕಾದಂತಹ ಉದ್ದೇಶವೇನೆಂದರೆ ಜೀವನದಲ್ಲಿ ಶಾಂತಿ, ಮನಸ್ಸಿಗೆ ನೆಮ್ಮದಿ, ನಮ್ಮ ಮನಸ್ಸಿಗೆ ತೃಪ್ತಿ ಬರಬೇಕೆಂದಾದರೆ ಪವಿತ್ರ ಕುರಾನನ್ನು ನಾವೆಲ್ಲರೂ ಪಾರಾಯಣ ಮಾಡಬೇಕಾಗಿದೆ. ಸಹೋದರರೇ, ಪವಿತ್ರ ಕುರಾನನ್ನು ನಾವು ಪಾರಾಯಣ ಮಾಡದೇ ಇದ್ದರೆ ಕಿಯಾಮತ್ತಿನ ದಿನದಂದು ಪ್ರವಾದಿರವರು ಇಂತಹ ಜನರ ಕುರಿತು ಅಲ್ಲಾಹನ ಬಳಿ ದೂರನ್ನು ಅಲ್ಲಾಹನ ಪ್ರವಾದಿ ದಾಖಲಿಸುತ್ತಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಸಹೋದರರೇ, ನಾವು ವಯಸ್ಸಿನ ಎಷ್ಟೇ ನಾವು ಮಿತಿಯನ್ನು ಮೀರಿದರೂ ಕೂಡ ಕಲಿಯಲಿಕ್ಕೆ ಯಾವುದೇ ವಯಸ್ಸಿಲ್ಲ. ಖಂಡಿತವಾಗಿಯೂ ಪವಿತ್ರ ಕುರಾನನ್ನು ಅದರ ಷರತ್ತುಗಳೊಂದಿಗೆ, ಅದರ ತತ್ವ ಸಿದ್ಧಾಂತಗಳೊಂದಿಗೆ ನಾವು ಪಾರಾಯಣ ಮಾಡುವುದು ನಮ್ಮ ಮೇಲೆ ಕಡ್ಡಾಯವೂ ಸಹ ಆಗಿದೆ. ಪವಿತ್ರ ಕುರಾನನ ಪಾರಾಯಣ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ತರಲಿಕ್ಕೆ ಸಾಧ್ಯ. ಈ ಹದೀಸಿನ ಮೂಲಕ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳುವಂತಹ ಅವಶ್ಯಕತೆ ಇದೆ. ಸಹೋದರರೇ, ಅದೇ ರೀತಿ ಇಸ್ಲಾಮಿ ಬೋಧನೆಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಅಲ್ಲಾಹು ನಮ್ಮ ಜೀವನದಲ್ಲಿ ಸುಖ ಮತ್ತು ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಲಿಕ್ಕೆ ಸಾಧ್ಯ. ಇಸ್ಲಾಮಿನ ಬೋಧನೆಗಳು ಸಂಪೂರ್ಣವಾಗಿ, ಇಸ್ಲಾಮಿನ ಬೋಧನೆಗಳಲ್ಲಿ, ಇಸ್ಲಾಮಿನ ಉಪದೇಶಗಳಲ್ಲಿ ಸಂಪೂರ್ಣವಾಗಿ ನೆಮ್ಮದಿ ಮತ್ತು ಶಾಂತಿ, ನಿರ್ಭೀತಿಯ ಬೋಧನೆಗಳಿವೆ ಎಂಬುದು ನಮ್ಮೆಲ್ಲರ ಅಕೀದಾ, ನಮ್ಮೆಲ್ಲರ ವಿಶ್ವಾಸವಾಗಿದೆ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವನ್ನು ನಾವು ನೋಡಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟೇ ತಮ್ಮ ಮತ್ತು ವೈರಿಗಳ ವಿರುದ್ಧ ಎಷ್ಟೇ ಶತ್ರುತ್ವವಿದ್ದರೂ ಕೂಡ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಶತ್ರುಗಳಿಗೂ ಕೂಡ ನಿರ್ಭೀತಿಯನ್ನು ನೀಡಿದರು. ಫತ್ಹೆ ಮಕ್ಕಾ 8ನೇ ಹಿಜ್ರಿಯಲ್ಲಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಲ್ಲಿ ಮದೀನಾದಿಂದ ಮಕ್ಕಕ್ಕೆ ಪ್ರವೇಶಿಸಿರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಾಮರ್ಥ್ಯದಲ್ಲಿ ಎಲ್ಲ ರೀತಿಯ ಶಕ್ತಿಗಳಿದ್ದವು. ಆದರೂ ಕೂಡ ಅಲ್ಲಾಹನ ಪ್ರವಾದಿ ಆ ಮಕ್ಕಾದ ಶತ್ರುಗಳೊಂದಿಗೆ ಪ್ರವಾದಿಯವರು ಹೇಳಿದರು, ಯಾವ ವ್ಯಕ್ತಿ ಅಬೂ ಸುಫಿಯಾನ್ ರಲಿಯಲ್ಲಾಹು ಅವರ ಮನೆಯಲ್ಲಿ ಪ್ರವೇಶಿಸಿದರೆ ಆ ವ್ಯಕ್ತಿ, ಅವನಿಗೆ ನಿರ್ಭೀತಿ ಇದೆ, ಅವನಿಗೆ ನೆಮ್ಮದಿ ಮತ್ತು ಶಾಂತಿ ನೀಡಲಾಗಬೇಕು ಎಂದು ಪ್ರವಾದಿಯವರು ಆದೇಶವನ್ನು ಹೊರಡಿಸಿದರು. ಮಾತ್ರವಲ್ಲದೆ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಓರ್ವ ಸತ್ಯ ವಿಶ್ವಾಸಿ, ಒಬ್ಬ ನೈಜ ಮುಸ್ಲಿಂ ಯಾರೆಂದರೆ ಅಲ್ ಮುಸ್ಲಿಮು ಮನ್ ಸಲಿಮ ಅಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ನೈಜ ಮುಸ್ಲಿಂ ಯಾರೆಂದರೆ ಯಾರ ನಾಲಿಗೆ ಮತ್ತು ಯಾರ ಕೈಯಿಂದ ಇತರೆ ಸಮಾಜದ ಮುಸ್ಲಿಮರು ನೆಮ್ಮದಿಯಾಗಿದ್ದಾರೆ ಅಂತಹ ಮುಸ್ಲಿಮನೇ ನೈಜ ಮುಸ್ಲಿಮನಾಗಿದ್ದಾನೆ. ಯಾವ ವ್ಯಕ್ತಿಯಿಂದ, ಅವನ ನಾಲಿಗೆಯಿಂದ ಅವನ ನೆರೆಹೊರೆಯರು, ಅವನ ಸಂಬಂಧಿಕರು ರಕ್ಷಿತರಾಗಿದ್ದಾರೆಯೋ ಖಂಡಿತವಾಗಿಯೂ ಅಂತಹ ವ್ಯಕ್ತಿ ನೈಜ ಮುಸ್ಲಿಮನಾಗಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿಯರು ನಮಗೆ ಈ ವಿಷಯವನ್ನು ತಿಳಿಸಿದರು. ಸಹೋದರರೇ, ನಮ್ಮ ನಾಲಿಗೆಯಿಂದ ಅಥವಾ ನಮ್ಮ ದೇಹದ ಯಾವುದೇ ಅಂಗದಿಂದ ಇತರೆ ಮುಸ್ಲಿಮರಿಗೆ ಯಾವುದೇ ರೀತಿಯಾದಂತಹ ಎಂದಿಗೂ ತೊಂದರೆ ಆಗಬಾರದು.
ನಮ್ಮ ಯಾವುದೇ ಮಾತಿನಿಂದ ಇತರೆ ಮುಸ್ಲಿಮರಿಗೆ ಅವರ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ದುಃಖ ಆಗಬಾರದು. ಅವರಿಗೆ ಕಿರುಕುಳ ಕೊಡುವಂತಹ ಮಾತನ್ನಾಗಲಿ, ಅವರಿಗೆ ತೊಂದರೆ ಕೊಡುವಂತಹ ಮಾತನ್ನಾಗಲಿ ಎಂದಿಗೂ ನಾವು ನಮ್ಮ ನಾಲಿಗೆಯಿಂದ ನಾವು ಎಂದಿಗೂ ಹೊರಡಿಸಬಾರದು. ಖಂಡಿತವಾಗಿಯೂ ಇಸ್ಲಾಂ ಧರ್ಮದ ಅರ್ಥವೇ ಶಾಂತಿ ಮತ್ತು ನೆಮ್ಮದಿಯಾಗಿದೆ. ಯಾ ಅಯ್ಯುಹಲ್ಲದೀನ ಆಮನು ದುಖುಲು ಫಿಸ್ಸಿಲ್ಮಿ ಕಾಫಾ, ಇಸ್ಲಾಮಿನ ಒಂದು ಹೆಸರು ಸಿಲ್ ಎಂಬುದಾಗಿದೆ. ಸಿಲ್ಮಿನ ಅರ್ಥವೆಂದರೆ ಶಾಂತಿ ಮತ್ತು ನೆಮ್ಮದಿ. ಒಬ್ಬ ಮುಸ್ಲಿಮನು ಇತರೆ ವ್ಯಕ್ತಿಗೆ ಕಿರುಕುಳ ಕೊಟ್ಟು, ಇತರೆ ವ್ಯಕ್ತಿಗೆ ತೊಂದರೆಯನ್ನು ಕೊಟ್ಟು ಜೀವಿಸಿದರೆ ಅಂತಹ ವ್ಯಕ್ತಿ ಸಮಾಜದ ನೈಜ ಮುಸ್ಲಿಮನಿಲ್ಲ. ಅಲ್ಲಾಹನ ಪ್ರವಾದಿ ಇತರೆ ಮಹಾರಾಜರುಗಳಿಗೆ, ಇತರೆ ಆಡಳಿತಗಾರರಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸಿದಾಗ ಅವರಿಗೆ ನೀಡುತ್ತಿರುವಂತಹ ಸಂದೇಶ ಅಸ್ಲಿಂ ತಸ್ಲಂ, ನೀವು ಇಸ್ಲಾಮನ್ನು ಸ್ವೀಕರಿಸಿರಿ, ಇಸ್ಲಾಮಿನ ಬೋಧನೆಗಳನ್ನು, ಇಸ್ಲಾಮಿನ ಪಾಠಗಳನ್ನು ಅಳವಡಿಸಿಕೊಳ್ಳಿರಿ, ಖಂಡಿತವಾಗಿ ನಿಮಗೆ ನೆಮ್ಮದಿ ಮತ್ತು ಶಾಂತಿ ಸಿಗುವುದು ಎಂದು ಅಲ್ಲಾಹನ ಪ್ರವಾದಿಯವರು ನೀಡಿರುವಂತಹ ಒಂದು ಸಂದೇಶವಾಗಿದೆ. ಸಹೋದರರೇ, ಅದೇ ರೀತಿ ಅಲ್ಲಾಹನ ಪ್ರವಾದಿ ನಮ್ಮ ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ನಾವು ಶಾಂತಿ ಮತ್ತು ನೆಮ್ಮದಿ ಪಡೆಯಬೇಕೆಂದಾದರೆ ಖಂಡಿತವಾಗಿಯೂ ನಾವು ಪರಸ್ಪರ ಭೇಟಿಯಾದಾಗ ಮುಸ್ಲಿಮರಿಗೆ, ಅದೇ ರೀತಿ ನಮ್ಮ ಭವನಗಳಲ್ಲಿ ಮನೆಯಲ್ಲಿ ಪ್ರವೇಶವಾದಾಗ ಸಲಾಮನ್ನು ಉಚ್ಚರಿಸಬೇಕು, ಸಲಾಮನ್ನು ಹೇಳಬೇಕು. ಇದರಿಂದ ಅಲ್ಲಾಹನಿಂದ ನಮಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ನಮಗೆ ಹದೀಸ್ಗಳಲ್ಲಿ ಅಲ್ಲಾಹನ ಪ್ರವಾದಿಯರು ನಮಗೆ ಕಲಿಸಿದ್ದಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ಮುಸ್ಲಿಂ ವ್ಯಕ್ತಿಗೆ ಭೇಟಿಯಾದರೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು, ಅಲ್ಲಾಹನ ವತಿಯಿಂದ ನಿನ್ನ ಮೇಲೆ ಕರುಣೆ ಮತ್ತು ದಯೆ, ಅಲ್ಲಾಹನ ಶಾಂತಿ ನಿನಗೆ ಸಿಗಲಿ, ಅಲ್ಲಾಹ ನಿನ್ನ ಮೇಲೆ ಕರುಣೆ ಮತ್ತು ಶಾಂತಿಯನ್ನು ವರ್ಷಿಸಲಿ ಎಂಬ ಪ್ರಾರ್ಥನೆ ಆಗಿದೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಎಂಬುದು. ಸಹೋದರರೇ, ಫಇದಾ ದಖಲ್ತುಂ ಬುಯೂತನ್ ಫಸಲ್ಲಿಮು ಅಲಾ ಅನ್ಫುಸಿಕುಂ ತಹಿಯ್ಯತನ್ ಮಿನ್ ಇಂದಿಲ್ಲಾಹಿ ಮುಬಾರಕತನ್ ತಯ್ಯಿಬಾ. ಅಲ್ಲಾಹ್ ಹೇಳುವುದು, ನೀವು ನಿಮ್ಮ ಭವನಗಳಲ್ಲಿ ಪ್ರವೇಶವಾದಾಗ, ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿಯೂ ಸಹ ಇಲ್ಲ, ನೀವೇ ಸಹ ನಿಮ್ಮ ಮನೆಯಲ್ಲಿ ಪ್ರವೇಶಿಸುತ್ತಿದ್ದೀರಿ ಎಂದಾದರೂ ಕೂಡ ನೀವು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಎಂದು ಹೇಳಬೇಕು. ದೇವಚರರು ನಿಮ್ಮ ಸಲಾಮಿಗೆ ನಿಮಗೆ ಉತ್ತರವನ್ನು ನೀಡುತ್ತಾರೆ, ಅಥವಾ ನೀವು ಸ್ವತಃ ನಿಮ್ಮ ಮೇಲೆ ಸಲಾಂ ಹೇಳಿಕೊಳ್ಳಬೇಕು ಎಂಬುದು ಸಹ ಈ ಆಯತಿನ ಅರ್ಥವಾಗಿದೆ. ಸ್ವರ್ಗವಾಸಿಗಳು ಪ್ರವೇಶಗೊಂಡಾಗ ಸ್ವರ್ಗದಲ್ಲಿ ದೇವಚರರು ಆ ಸ್ವರ್ಗವಾಸಿಗಳಿಗೆ ಸ್ವಾಗತಿಸುವಂತಹ ಪದಗಳು ಅದು ಸಲಾಂ ಎಂಬುದಾಗಿದೆ. ಸಲಾಮಿನ ಮೂಲಕ ದೇವಚರರು ಸ್ವರ್ಗವಾಸಿಗಳಿಗೆ ಸ್ವಾಗತವನ್ನು ನೀಡುತ್ತಾರೆ ಎಂದು ಅಲ್ಲಾಹ್ ಪವಿತ್ರ ಕುರಾನ್ನಲ್ಲಿ ತಿಳಿಸಿದ್ದಾನೆ. ಸಲಾಮುನ್ ಅಲಾ ಮನ್ ಇತ್ತಬಅಲ್ ಹುದಾ. ಅದೇ ರೀತಿ ಯಾವ ವ್ಯಕ್ತಿ ಇಸ್ಲಾಂ ಸ್ವೀಕರಿಸುತ್ತಾನೋ, ಅದೇ ರೀತಿ ಹಿದಾಯತಿನ ಮಾರ್ಗ, ನೇರ ಮಾರ್ಗ, ಇಸ್ಲಾಮಿನ ಮಾರ್ಗವನ್ನು ಅನುಸರಿಸುತ್ತಾನೆಯೋ ಆ ವ್ಯಕ್ತಿಯ ಮೇಲೂ ಸಹ ಅಲ್ಲಾಹು ಸಲಾಮತಿ, ಅದೇ ರೀತಿ ಶಾಂತಿ ಮತ್ತು ನೆಮ್ಮದಿ ಆ ವ್ಯಕ್ತಿಯ ಮೇಲೆ ವರ್ಷಿಸುತ್ತಾನೆಂದು ಅಲ್ಲಾಹು ಪವಿತ್ರ ಕುರಾನ್ನಲ್ಲಿ ಪ್ರಸ್ತಾವಿಸಿದ್ದಾನೆ. ಸಹೋದರರೇ, ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿ ತರಬೇಕೆಂದಾದರೆ ಪ್ರವಾದಿಯವರ ಈ ಎಲ್ಲ ಬೋಧನೆಗಳನ್ನು, ಅಲ್ಲಾಹ್ ನಮಗೆ ನೀಡಿರುವಂತಹ ಮಾರ್ಗದರ್ಶನವನ್ನು ನಾವೆಲ್ಲರೂ ಅನುಸರಿಸಬೇಕಾಗಿದೆ. ಮನುಷ್ಯನು ಪಾಪ ಕರ್ಮಗಳಿಂದ, ಅದೇ ರೀತಿ ದುಷ್ಕರ್ಮಗಳಿಂದ, ಇಸ್ಲಾಮಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳಿಂದ ತನ್ನ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಸಹೋದರರೇ, ಶಾಂತಿ ಎಂಬುದು, ನೆಮ್ಮದಿ ಎಂಬುದು, ನಿರ್ಭೀತಿ ಎಂಬುದು, ಶತ್ರುಗಳ ಯಾವುದೇ ರೀತಿಯಾದಂತಹ ಭೀತಿ ಮತ್ತು ಭಯವಿಲ್ಲ ಎಂಬುದು ಇದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹಗಳಲ್ಲಿ ಒಂದು ಅನುಗ್ರಹವಾಗಿದೆ. ಸಹೋದರರೇ, ನಾವು ಜೀವಿಸುತ್ತಿರುವಂತಹ ಈ ಕಾಲದಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಗುರಿಯನ್ನಾಗಿಸಿಕೊಂಡು ಅವರಿಗೆ ಭಯಭೀತಿಯನ್ನಾಗಿ ಮಾಡಲಿಕ್ಕೆ ಬಹಳಷ್ಟು ಷಡ್ಯಂತ್ರಗಳನ್ನು ನಡೆಯುತ್ತಿವೆ. ಸಹೋದರರೇ, ಇಂತಹ ಸಂದರ್ಭದಲ್ಲಿ ನಮ್ಮ ಶಕ್ತಿಯಾಗಲಿ, ನಮ್ಮ ಸಾಮರ್ಥ್ಯವಾಗಲಿ, ಅಥವಾ ನಮ್ಮ ಆಯುಧಗಳಾಗಲಿ ಅದು ಎಂದಿಗೂ ನಮಗೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಬಾರದಂತಹ ವಿಷಯಗಳಾಗಿವೆ. ಅಲ್ಲಾಹನ ಸಹಾಯ ನಮ್ಮ ಜೊತೆ, ಅಲ್ಲಾಹನ ಬೆಂಬಲ ನಮಗೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಈ ಲೋಕದಲ್ಲಿ ನಾವು ಎಂದಿಗೂ ವಿಜಯಶಾಲಿಯರನ್ನಾಗಿ ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾ ಅಯ್ಯುಹಲ್ಲದೀನ ಆಮನು ಇನ್ ತನ್ಸುರುಲ್ಲಾಹ ಯನ್ಸುರ್ಕುಂ ವ ಯುಥಬ್ಬಿತ್ ಅಕ್ದಾಮಕುಂ. ಸಹೋದರರೇ, ಸತ್ಯವಿಶ್ವಾಸಿಗಳೇ, ನೀವು ಈ ಲೋಕದಲ್ಲಿ ಯಶಸ್ವಿಯಾಗಬೇಕೆಂದಾದರೆ, ನೀವು ವಿಜಯಶಾಲಿಯರನ್ನಾಗಿ ಆಗಬೇಕೆಂದಾದರೆ, ನೀವು ಈ ಭೂಲೋಕದಲ್ಲಿ ನಿಮಗೆ ಅಲ್ಲಾಹನ ಬೆಂಬಲ, ಅಲ್ಲಾಹನ ನಿಮಗೆ ಸಹಾಯ ಬರಬೇಕೆಂದಾದರೆ ನೀವು ಅಲ್ಲಾಹನಿಗೆ ಸಹಾಯ ಮಾಡಬೇಕು. ಯಾ ಅಯ್ಯುಹಲ್ಲದೀನ ಆಮನು ಇನ್ ತನ್ಸುರುಲ್ಲಾಹ ಯನ್ಸುರ್ಕುಂ ವ ಯುಥಬ್ಬಿತ್ ಅಕ್ದಾಮಕುಂ. ಅಲ್ಲಾಹನ ಸಹಾಯ ಒಂದು ಷರತ್ತಿನ